ಕಬ್ಬಿಗೆ ಬಗ್ಗೆ ಚರ್ಚೆ ಮಾಡಬೇಕು, ಸಂವಾದ ಮಾಡಬೇಕು, ತರಬೇತಿ ಕೊಡಬೇಕು, ನಿಮಗೆ ಕಾರ್ಯಾಗಾರ ಮಾಡಬೇಕಂತ ಒಂದು ಒಳ್ಳೆಯ ದೂರದೃಷ್ಟಿ ಇಟ್ಟು ಅದಕ್ಕೆ ಹೆಸರು ಕೊಟ್ಟಿರುವಂತದ್ದು ಕೃಷಿ ದೇವೋಭವ ಕಾರ್ಯಕ್ರಮದಡಿಯಲ್ಲಿ ಇವತ್ತು ಸಾಯಂಕಾಲವರೆಗೆ ಚರ್ಚೆ, ನಿಮ್ಮ ಪರಿಹಾರಗಳಿಗೆ, ಪ್ರಶ್ನೆಗಳಿಗೆ ಉತ್ತರ ಅವರು ಕೊಡಬಹುದು. ಅವರ ಎಕ್ಸ್ಪರ್ಟ್ ಕೂಡ ಕರೆಸಿದ್ದಾರೆ, ಅವರು ಕೂಡ ಕೊಡಬಹುದು. ಸೊ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾಗವಹಿಸಿದ್ದಾರೆ. ಗೋದಾವರಿ ಶುಗರ್ನ ಬಕ್ಷಿ ಅವರು, ರವಿಕುಮಾರ್ ಅವರು, ಎಲ್ಲ ಸಹೋದರಿ ಕೂಡ ಬೆಂಗಳೂರಿನಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ರೈತರಿಗೆ ತಮ್ಮ ಚಾನಲ್ ಮೂಲಕ ಮನೆ ಮನೆಗೆ ಅವ್ರ ಕೂತಲೇನೆ ಇದನ್ನ ಸಮಸ್ಯೆಗಳ ಪರಿಹಾರ ಮಾಡಲಿಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಇದರಲ್ಲಿ ನಾವು ಕೂಡ ಭಾಗವಹಿಸಬೇಕು. ಇದಕ್ಕೆ ಸಹಕಾರ, ಸಪೋರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಕೂಡ ಇಲ್ಲಿ ಬಂದಿದ್ದೇವೆ. ಬಹಳ ಜನ ರೈತರು, ಕಾರ್ಖಾನೆಯವರು ಎಲ್ಲರೂ ಕೂಡ ಭಾಗವಹಿಸಿ ಇದರಲ್ಲಿ ಏನಿದೆ ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ತಾವು ಕೂಡ ಕಾರ್ಯಕ್ರಮ ಬಂದಿದ್ದಾರೆ. ಈಗಾಗಲೇ ರವಿಕುಮಾರ್ ಅವರ ಕಾರ್ಯಕ್ರಮದ ಉದ್ದೇಶ ಯಾಕೆ ಮಾಡ್ತಾ ಇದ್ದೀವಿ, ನಾನು ಕೂಡ ಚಿಕ್ಕವನಿದ್ದಾಗ ಕೃಷಿ ಬಗ್ಗೆ ಬಹಳಷ್ಟು ಆಸಕ್ತಿ ಇತ್ತು ನಮ್ಮೂರಲ್ಲಿದ್ದಾಗ. ಸೊ ಈಗ ಬಿಟ್ಟು ಬೆಂಗಳೂರು ಬಂದರೂ ಕೂಡ ಕೃಷಿ ಇನ್ನೂ ನನ್ನ ಬೆನ್ನ ಹತ್ತಿ ಇದೆ, ಅದಕ್ಕಾಗಿ ಅಂತ ಕಾರ್ಯಕ್ರಮ ಮಾಡ್ತೀವಿ ಅನ್ನೋದು ಅವರ ಸಂಕಲ್ಪವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಹೊಸ ಯುಗದತ್ತ ನಾವೆಲ್ಲ ಹೋಗ್ತಾ ಇದ್ದೀವಿ. ಪ್ರತಿ ದಿವಸ, ಪ್ರತಿ ತಿಂಗಳ, ಪ್ರತಿ 6 ವರ್ಷಕ್ಕೊಂದ್ಸಲ, ಪ್ರತಿ ವರ್ಷಕ್ಕೆ ಖಂಡಿತವಾಗಿ ಒಂದೊಂದು ಇವತ್ತಿದ್ದ ವಿಚಾರಗಳು ಬದಲಾಗ್ತಾ ಇದೆ. ಟೆಕ್ನಾಲಜಿ ಬದಲಾಗ್ತಾ ಇದೆ, ಮಾರುಕಟ್ಟೆ ಬದಲಾಗ್ತಾ ಇದೆ, ತಂತ್ರಜ್ಞಾನ ಬದಲಾಗ್ತಿದೆ. ಸುಮಾರು ವಿಚಾರಗಳು ನಾವು ಇವತ್ತೇನು ತಿಳಿದಿರ್ತೀವಿ 6 ತಿಂಗಳಿಗೆ ಇರೋಲ್ಲ. ಅದನ್ನ ನಾವು ಅಡಾಪ್ಟ್ ಆಗಬೇಕಾಗತ್ತೆ. ಅದ್ರ ಜೊತೆ ನಾವು ಹೋದಾಗ ಯಶಸ್ವಿ ಕೃಷಿಕನ ಆಗ್ತಾನ, ಉದ್ಯಮಿ ಆಗ್ತಾನ. ಎಜುಕೇಶನ್ ಅಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಅದ್ರ ಜೊತೆಗೆ ಹೋದ್ರೆ ಮಾತ್ರ ನಾವು ಹೆಚ್ಚು ಆರ್ಥಿಕ ಲಾಭ ಪಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಆನೆಯಲ್ಲಿ ಇವತ್ತು ಬೆಳಗಾವಿಯನ್ನ ಕಬ್ಬಿಗೆ ಮಾತ್ರ ಸೀಮಿತವಾಗಿ ಆಯ್ಕೆಕೊಂಡಿದ್ದಾರೆ. ದೇಶದಲ್ಲಿ ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆ ಇರುವಂತಹ ಒಂದು ಜಿಲ್ಲೆ 28 ಇದೆ, ಇನ್ನೂ 4-5 ಕಾರ್ಖಾನೆ ಬರ್ತಾ ಇದೆ. ಸೊ ಹೆಚ್ಚು ಕಮ್ಮಿ 30, ಈಗ 28 29 ಕಾರ್ಖಾನೆ ಕೆಲಸ ಮಾಡ್ತಾ ಇದೆ. ಸೊ ದೇಶದಲ್ಲೇ ಒಂದು ಜಿಲ್ಲೆಯಲ್ಲಿ ಎಷ್ಟು ಕಾರ್ಖಾನೆ ಇರೋದು ಇದೊಂದು ಇತಿಹಾಸ, ಒಂದು ದಾಖಲೆ ಅಂತ ಹೇಳ್ಬೋದು. ಹೆಚ್ಚು ಕಮ್ಮಿ ನಮ್ಮ ರಾಜ್ಯಕ್ಕೆ ಏನು ಅವಶ್ಯಕತೆ ಇದೆ ಅದಕ್ಕಿಂತ ಹೆಚ್ಚು ನಮ್ಮ ಜಿಲ್ಲೆ ನಾವು ಸಕ್ಕರೆಯನ್ನ ಉತ್ಪಾದನೆ ಮಾಡ್ತೀವಿ. ಎಥನಾಲ್ ಕೂಡ ನಮ್ಮ ರಾಜ್ಯಕ್ಕೆ ಬೇಕಾಗುತ್ತೆ ಹೆಚ್ಚಿಗೆ ಮಾಡ್ತಾ ಇದೀವಿ. ವಿದ್ಯುತ್ ಉತ್ಪಾದನೆ ಕೂಡ ಆಗ್ತಾ ಇದೆ. ಸೊ ಅದಕ್ಕೆಲ್ಲ ಸಾಕಷ್ಟು ರೈತ ಸಂಘಟನೆಯವರು ತಾವು ಭಾಗವಹಿಸಿದಿರ. ಬಹಳಷ್ಟು ತಜ್ಞರು ಕೂಡ ಬಂದಿದ್ದಾರೆ. ಈ ಚಾನಲ್ ಮೂಲಕ ಇರ್ಬೋದು ಅಥವಾ ಯೂಟ್ಯೂಬ್ ಮೂಲಕ ಅವ್ರು ಬರ್ದೇ ಇದ್ರು ಕೂಡ ಮನೆಯಲ್ಲಿ ಕೂತ್ ನೋಡುವಂತ ವ್ಯವಸ್ಥೆ ಇದೆ. ಇಲ್ಲಿ ಬರ್ಬೇಕಂತ ಏನಿಲ್ಲ. ಅವರು ಯಾಕೆಂದ್ರೆ 10 ಲಕ್ಷ ಸಬ್ಸ್ಕ್ರೈಬ್ ಇದ್ದಾರೆ ಅಂತ ಹೇಳಿದ್ರು. ಅವರು 1 ಲಕ್ಷ ಜನ ನೋಡಿದ್ರು ಸಾಕು. ಅದ್ರಲ್ಲಿ ಒಂದು 10,000 ಜನ ಯಶಸ್ವಿ ಆದ್ರೂ ಕೂಡ ಒಬ್ಬರು ನೋಡಿ ಒಬ್ರು ಕಲಿತಾರೆ. ಎಲ್ಲರೂ ಆಗ್ಬೇಕಂತಿಲ್ಲ. ಒಂದು ತಾಲೂಕಿನಲ್ಲಿ ಒಬ್ಬರಾದ್ರೆ ಅದನ್ನ ನೋಡ್ಕೊಂಡ್ ಬಂದು ಬದಲಾವಣೆ ಮಾಡುವಂತ ಪ್ರಯತ್ನಕ್ಕೆ ರೈತರು ಹೋಗ್ತಾರೆ. ಸೊ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಹೊಸ ಯುಗದತ್ತ ರೈತರು ಹೋಗ್ಬೇಕು. ಬಹಳ ದಿನದಿಂದ ನಾವು ಕೇಳ್ತಾ ಇದೀವಿ, ರೈತರು ಏನ್ ಬೆಳಿತಾರೆ ಬೆಳೆಗಳನ್ನ ಅದಕ್ಕೂ ಬೆಲೆ ಸರಿಯಾದ ಸಿಗಲ್ಲ ಅಂತ ಸುಮಾರು ವರ್ಷದ ಕೂಗು ಇವತ್ತಲ್ಲದು 70 ವರ್ಷ 79 ವರ್ಷಗಳಿಂದ ಇದ್ದೇ ಇದೆ. ಸೊ ಅದಕ್ಕೆ ಕಾರಣ ಅಂದ್ರೆ ಒಂದ್ ಕಡೆ ನಾವು ಮಾರುಕಟ್ಟೆ ಗಮನಿಸಬೇಕಾಗ್ತದೆ, ಬಹಳ ಮುಖ್ಯ. ಮತ್ತೆ ಈ ವರ್ಷ ಯಾವ್ದು ಬೆಳೀತಾ ಇದೆಯೋ ಅದು ರಾಜ್ಯದಲ್ಲಿ ಎಷ್ಟು ನಮಗೆ ಡಿಮಾಂಡ್ ಇದೆ, ಸಪ್ಲೈ ಇದೆ ಅನ್ನೋದು ಕೂಡ ಬಹಳ ಮುಖ್ಯ. ಅದನ್ನ ನಾವು ನೋಡದೆ ಒಂದೊಂದು ಸಾರಿ ಬೆಳೆದು ಬಿಡ್ತೀವಿ. ಪಕ್ಕದವಂಗೆ ಒಂದು 20,000 ಹೆಚ್ಚು ಬಂದ್ರೆ ಊರಾಯವರೆಲ್ಲ ಕೂಡಿ ಮತ್ತೆ ಅದನ್ನ ಬೆಳಿಲಿಕ್ಕೆ ನಾವು ಶುರು ಮಾಡ್ತೀವಿ. 3 ವರ್ಷ ನಂತರ ಅದು ಹೆಚ್ಚಾಗಿ
ಬೆಲೆ ಬಿದ್ದು ಬಿಡ್ತೈತೆ ಅಥವಾ ನಿಯಂತ್ರಣ ಮಾಡ್ತಾರೆ ಯಾರು ಬೆಲೆಗಳನ್ನ. ಸೊ ಹೀಗಾಗಿ ರೈತರಿಗೆ ಬಹಳಷ್ಟು ಸಾರಿ ನಷ್ಟ ಕೂಡ ಆಗಿದ್ದನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ನೋಡಿದ್ದೀವಿ, ಬೇರೆ ಕೂಡ ನಾವು ನೋಡಿದ್ದೀವಿ. ಇಂಥ ಕಾರ್ಯಕ್ರಮದಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ದೂರಬೇಕು ಅನ್ನೋ ಕಾರಣಕ್ಕಾಗಿ ನ್ಯೂಸ್ ಫಸ್ಟ್ನವರು ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಕಬ್ಬಿನಲ್ಲಿ ಕೂಡ ಬಹಳಷ್ಟು ಬದಲಾವಣೆ ಅವಶ್ಯಕತೆ ಇದೆ. ನಮ್ಮ ಇತ್ತೀಗ ರೈತ ಸಂಘ ಮುಖಂಡ ಕಾರ್ಖಾನೆ ಕೂಡ ಲಾಭದಲ್ಲಿರಬೇಕು, ಆ ಲಾಭ ಕೂಡ ರೈತರಿಗೆ ಸಿಗಬೇಕು ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಅವಾಗ ಮಾತ್ರ ನಾವು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತೈತಿ. ಒಂದೊಂದ್ಸಾರಿ ಕಾರ್ಖಾನೆ ಅವರು ಕೆಲವು ನಷ್ಟದಲ್ಲಿದೆ, ಕೆಲವು ಮೀಡಿಯಂ ಇದೆ, ಕೆಲವು ಲಾಭದಲ್ಲಿದೆ, ಮೂರು ಇದೆ. ಇದು ಮೂರು ಕ್ಯಾಟಗರಿ ಕಾರ್ಖಾನೆಗಳು ಇದೆ. ಸೊ ಈಗ ಮೇಲುಗಡೆ ನಾವು ಬಿಲ್ ಕೊಟ್ರೆ ಕೆಳಗೆ ನಾವು ಕೊಡ್ಲೇಬೇಕು, ಅವಲ್ಲ ನಷ್ಟ ಇದ್ರೂ ಕೊಡ್ಲೇಬೇಕು. ಹಿಂಗಾಗಿ ಅವ ಕಾಯಮಾಗಿ ಕೆಳಗೆ ನಾವು ಮೇಲ್ಗಡೆ ಬರಲಿಕ್ಕೆ ಸಾಧ್ಯ ಆಗೋಲ್ಲ. ಯಾರು ಆರ್ಥಿಕವಾಗಿ ಹೆಲ್ದಿದಾವ ಕಾರ್ಖಾನೆಗಳು ಅವ್ರು ಸ್ಪರ್ಧೆ ಮಾಡ್ತಾರೆ. ಇನ್ನು ಕೆಳಗಡೆ ಲಾಭ ನಷ್ಟ ಇದ್ರೂ ಮತ್ತೆ ನಷ್ಟದಲ್ಲೇ ಹೋಗ್ಬೇಕು ಅವನು. ಸೊ ಹಾಗಾಗಿ ಅಲ್ಲಿ ಕಾರ್ಖಾನೆಗಳು ಬಹಳಷ್ಟು ಸಮಸ್ಯೆಗಳಲ್ಲಿ ಸುಳಿಯಲ್ಲಿ ಸಿಕ್ಕಾಗ್ತಾವ. ಇದ್ರ ಬಗ್ಗೆ ಕೂಡ ನಮ್ಮ ರೈತ ಸಂಘಟನೆಯವ್ರಿಗೂ ರೈತರು ಕೂಡ ಇದನ್ನು ಕೂಡ ನೀವು ಗಮನಿಸಬೇಕು. ಇನ್ನು ಕೆಲವರು ದುಡ್ಡನ್ನ ಡೈವರ್ಟ್ ಮಾಡಿರ್ತಾರೆ, ಕಾರ್ಖಾನೆಯಿಂದ ಇದ್ದು ಎಲ್ಲೆಲ್ಲೋ ಹಾಕಿ ಕೂಡ ಅವಾಗೂ ನಷ್ಟ ಮಾಡಿರ್ತಾರೆ. ಅದು ಕೂಡ ಕಾರಣ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಸೊ ಇವೆಲ್ಲ ನೀವು ರೈತ ಸಂಘದವರು ಹೋರಾಟ ಮಾಡಿದಾಗ ನಿಮ್ಮ ಬೇಡಿಕೆ ಹತ್ತಿರ ಇರ್ಬೇಕು, ಸಮೀಪ ಇರ್ಬೇಕಾದ ಪೂಜಾರಿ. ಸಮೀಪ ಇದ್ರೆ ಏನಾಗ್ತಿ ಅದು ನೋಡ್ಲಿಕ್ಕೆ ಈಜ ಆಗ್ತದೆ. ನೀ ಭಾಳ ದೊಡ್ಡ ಹಿಂಗೆ ಹೆಗಿಸಿ ಇಟ್ಟಂದ್ರೆ ಅದು ಬಹಳ ಸಮಸ್ಯೆ ಆಗ್ತೈತೆ. ಅದು ಹತ್ತಿರ ಇರ್ಬೇಕು ಹೋರಾಟಗಾರಿಗೆ ಮತ್ತು ಕಾರ್ಖಾನೆ ಸರ್ಕಾರಿಗೆ ಹತ್ತಿರ ಇದ್ಲೇ ಏನೋ ಇದೆ ಸಮೀಪ ಸ್ವಲ್ಪ ಮಾಡ್ಬೇಕಂತ ಮುಂದೆ ಬರ್ತಾರೆ ಅವರು. ಸೊ ನಿಮ್ಮ ಹೋರಾಟದ ಮನಸ್ಥಿತಿ ಕೂಡ ಹತ್ತಿರ ಇದ್ರೆ ಸರ್ಕಾರಗಳು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಯಾಕಂದ್ರೆ ಇಲ್ಲಿ ಸರ್ಕಾರ ಕಾರ್ಖಾನೆ ಸಂಬಂಧ ಇಲ್ಲ. ಈಗ ನಾವು ಸರ್ಕಾರಕ್ಕೆ ಹೋಗಿ ಹೇಳ್ತೀವಿ, ಸರ್ಕಾರ ನಿಯಂತ್ರಣದಲ್ಲಿ ಕಾರ್ಖಾನೆಗಳೇ ಇಲ್ಲ. ಇವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಇವರು ತಮ್ಮ ಲಾಭದಲ್ಲಿ ಹೆಚ್ಚು ಕೊಡ್ತಾರೆ, ಕೆಲವರು ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಅದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಅವ್ರು ಹೇಳಿದಂಗೆ ಮೊದಲೆಲ್ಲ 60-70 ಟನ್ ಬೆಳೀತಾ ಇದ್ರು, ಈಗ 30 ಟನ್ಗೆ ಬಂದು ಕೂತಿದ್ದಾರೆ. ಈಗ ನಿಮ್ಮ ಶ್ರಮಾನು ಅಷ್ಟ ವಹಿಸಬೇಕು, ನೀರು ಅಷ್ಟೇ ಹಾಯಿಸ್ಬೇಕು, ಲೇಬರ್ ಅಷ್ಟೇ ಕೊಡಬೇಕು, ಗೊಬ್ಬರನೂ ಅಷ್ಟೇ ಹಾಕಬೇಕು. 100 ಟನ್ ಬಂದ್ರೆ ಇಷ್ಟ ಮಾಡಿಸ್ಬೇಕು, ನೀವು 30 ಟನ್ಗೆ ಇಷ್ಟ ಮಾಡಬೇಕು. ಇಲ್ಲಿ ಹೆಚ್ಚು ನಾವು ನಷ್ಟ ಅನುಭವಿಸ್ತೀವಿ, ರೈತರಿಗೆ ತೊಂದರೆ ಅನುಭವಿಸ್ತಾ ಇದ್ವಿ. ಅದಕ್ಕೆ ಕನಿಷ್ಠ 30ರಿಂದ ಇದನ್ನು 60 ಹಾಗೆ ತರಬೇಕು. ನಮ್ಮ ಹೇಳ್ದಂಗೆ ಮಣ್ಣಿನ ಫಲವತ್ತತೆ ಬಗ್ಗೆ ನಾವು ಯಾರು ಕೂಡ ಟೆಸ್ಟ್ ಮಾಡಿಸೋಲ್ಲ. ಪದೇ ಪದೇ ಒಂದೇ ಬೆಳೆ ಬೆಳಿತೀವಿ, ಕಬ್ಬು ಬೆಳಿತೀವಿ, ಅದಕ್ಕೆ ನೀರು ಹಾಸಿ ಇವತ್ತ ಭೂಮಿ ಎಲ್ಲ ತನ್ನ ಸತ್ವನ್ನ ಕಳ್ಕೊಂಡಿದೆ. ಅದಕ್ಕೆ ಅದು ಮತ್ತೆ ರೀಫ್ರೆಶಪ್ ಮಾಡಬೇಕು ನಾವು. ಮತ್ತೆ ಅದಕ್ಕೆ ಮೊದಲಿನ ಗುಣಮಟ್ಟದ ಭೂಮಿ ತರಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ನನಗೂ ಕೂಡ ಮೊನ್ನೆ ಬಹುಶಃ ಇವ್ರದೇ ಕಂಪ್ನಿಯವ್ರ ಟೆಕ್ನಾಲಜಿ ಬಗ್ಗೆ ಹೇಳಿದ್ರೆ ನನಗೂ ಮಾಡ್ತೀವಿ ನಾವು ಟ್ರಯಲ್ ಆಗಿ. ಡೈರೆಕ್ಟ್ ಸೆಟಲೈಟ್ ಇಂದ ನಾವು ಎಲ್ಲೇ ಕೂತ್ರು ಕೂಡ ಆದಾಯ ಮೊನ್ನೆ ನನಗೂ ಕೂಡ ಅವ್ರು ಭೇಟಿ ನಾವು ಕೂಡ ಮಾಡಿಸ್ತೀವಿ ಪ್ರಯೋಗ. ಅವ್ರಿಗೆ ಬಹುಶಃ ಇವರೇನೋ ಬೇರೆ ಕಂಪ್ನಿ ಗೊತ್ತಿಲ್ಲಾರೆ, ನನ್ನ ಕಣ್ಣು ಕೂಡ ಬಂದಿದ್ರು. ಸೊ ಅವರ ಎಲ್ಲೇ ಕೂತು ನಮಗೆ ನಮ್ಮ ಭೂಮಿ ಬಗ್ಗೆ ತಿಳುವಳಿಕೆ ಹೇಳುವಂತ ಪ್ರಯತ್ನ, ಅದು ಒಳ್ಳೆಯ ಬೆಳವಣಿಗೆ. ಅದು ತಂತ್ರಜ್ಞಾನ ಬಹಳ ಮುಂದುವರಿತಾ ಇದೆ. ಅದು ನಮ್ಮ ಮೊಬೈಲ್ಗೆ ಬಂದ್ರೆ ನಮ್ಮ ಭೂಮಿ ಏನೇನಿದೆ, ಭೂಮಿಯಲ್ಲಿ ಅಂಶಗಳಂತಂದ್ರೆ ಅದಕ್ಕೆ ತಕ್ಕಂತೆ ನಾವು ಸರಿ ಮಾಡ್ಕೋಬಹುದು. ಆಮೇಲೆ ನಾವು ಬಹಳಷ್ಟು ಈ ಗೊಬ್ಬರವನ್ನ ಫರ್ಟಿಲೈಸರ್, ಕೆಮಿಕಲ್ ಫರ್ಟಿಲೈಸರ್ ನಂಬಿದೀವಿ ನಾವು. ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನ ಕಡಿಮೆ ಮಾಡಬೇಕಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇದರಿಂದ ಆಗುವಂತ ಪರಿಣಾಮದಿಂದ ಸಮಸ್ಯೆ ಆಗ್ತಾ ಇದೆ. ಇದಕ್ಕೆ ಪರ್ಯಾಯವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ. ಅದು ಯಾವ ರೀತಿ ಮಾಡ್ತಾ ಸರ್ಕಾರ ಅಂತ ಬಹುಶಃ ಗೊತ್ತಿಲ್ಲ. ಈಗಾಗಲೇ ಬೇರೆ ಬೇರೆ ಗೊಬ್ಬರಗಳನ್ನ ತರ್ತಾ ಇದ್ದಾರೆ. ಸೊ ಅದಕ್ಕೂ ಕೂಡ ನಾವು ತಯಾರಿ ಆಗ್ಬೇಕು. ಸರ್ಕಾರ ಈಗಾಗಲೇ ಹಂತ ಹಂತವಾಗಿ ಭೂಮಿ ಇದರಿಂದ ಕೆಡ್ತಾ ಇದೆ ಅಂತ ಕೇಂದ್ರ ಸರ್ಕಾರದವರು ಒಂದು ಮಾನದಂಡ ಹಾಕಿ ಮಾಡ್ತಾ ಇದ್ದಾರೆ. ಸೊ ನಾವು ಸ್ವಂತ ತಯಾರು ಮಾಡಬೇಕು ಗೊಬ್ಬರನ, ಅಥವಾ ಯಾರು ಆರ್ಗ್ಯಾನಿಕ್ ಆಗಿ ಕೊಡ್ತಾರ, ಅದನ್ನ ತಯಾರಿ ಹೆಂಗ್ ಮಾಡಬೇಕು ಅನ್ನೋದು ಕೂಡ ಚಿಂತೆ ಆದಾಗ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಗೊಬ್ಬರ ಸಿಗಬೇಕು. ಮತ್ತು ನಿಮ್ಮ ಮನೆಯಲ್ಲಿ ಮುಂಚೆ ಮಾಡ್ತಿದ್ರಲ್ಲ
ಆ ಸಗಣಿ ಗೊಬ್ಬರ ಅಲ್ಲೇ ತಯಾರು ಮಾಡಿ ಹಾಕುವಂತ ಪ್ರಯತ್ನ ಆಯಿತು. ಬಹುಶಃ ಮತ್ತೆ ನಾವು ಹಳೆ ಕಾಲ ವಾಪಸ್ ಬಂದರೂ ಬರ್ಬೋದು, ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಎಲ್ಲ ಮತ್ತೆ ಕೆಲವು ವಾಪಸ್ ಬರ್ತಾ ಇದೆ. 70-100 ವರ್ಷಗಳಿದ್ದಂಥ ಕೆಲವು ವಿಚಾರಗಳು, ವಸ್ತುಗಳು ಇವತ್ತು ಮತ್ತೆ ವಾಪಸ್ ನಮಗೆ ಮಾರುಕಟ್ಟೆಗೆ ವಾಪಸ್ ಬರ್ತಾ ಇದೆ. ರೈತರು ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಮುಂದೆ ನಮಗೆ ಇದು ಕೆಮಿಕಲ್ ಫರ್ಟಿಲೈಸರ್ ಸಂಪೂರ್ಣವಾಗಿ ಬಂದಾದರೆ ಇದಕ್ಕೆ ಪರ್ಯಾಯವಾಗಿ ಸರ್ಕಾರ ಏನು ನಮಗೆ ವ್ಯವಸ್ಥೆ ಮಾಡ್ತಿದೆ, ನಾವೇನು ಮಾಡ್ಕೊಳ್ಳೋದು ಕೂಡ ಬಹಳ ಮುಖ್ಯವಾಗಿದೆ. ಮತ್ತು ನಾ ಹೇಳ್ದಂಗೆ ನೀರನ್ನು ಕೂಡ ಕಳೆದ 30 ವರ್ಷಗಳಿಂದ ಎಡದಂಡೆ, ಬಲದಂಡೆ ಮತ್ತು ಬಾಗಲಕೋಟೆವರೆಗೆ ಬೇಸಿಗೆಯಲ್ಲಿ ಕೂಡ ನಾವು ಬೇಸಿಗೆ ತರ ಅವ್ರು ಕಾಣದೆ ರೈತರಿಗೆ ನೀರು ಕೊಡುವಂತ ಪ್ರಯತ್ನವನ್ನು 30-35 ವರ್ಷದಿಂದ ಮಾಡ್ತಾ ಇದ್ದೀವಿ. ಸೊ ಯಾವಾಗ ಕೂಡ ನಾವು ಮೇದಲ್ಲಿ ನೀರು ಬಿಟ್ಟಿದ್ದೀವಿ 10 ದಿವಸ, ಜೂನ್ನಲ್ಲಿ ಕೂಡ ಈ ಸಾರಿ ಕಳೆದ 2 ವರ್ಷದಿಂದ ಜೂನ್ನಲ್ಲಿ 2 ಕಡೆ ಬಿಟ್ಟಿದ್ದೀವಿ. ಬಾಗಲಕೋಟೆಗೆ ಕೂಡ ಸುಮಾರು 3 ಸಾರಿ ನಾವು ಪ್ರತಿ ತಿಂಗಳ 2 TMC ನೀರನ್ನು ಬಿಟ್ಟು ಅಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡುವಂತ ಪ್ರಯತ್ನವನ್ನ ಕಳೆದ 30 ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಆ ಬಿಳಿ ಹುಳ ಬಗ್ಗೆ ಮೊನ್ನೆ ಬಹಳಷ್ಟು ನಮ್ಮ ರೈತರು ಹೊಲದಲ್ಲಿ ಕಬ್ಬು ನಶಿಸಿ ಹೋಗ್ತಾ ಇತ್ತು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ಹೇಳಿದ್ರು, ಕೆಳಗಡೆ ಭೂಮಿ ಒಣಗಿದ್ರೆ ಅದು ಹುಳ ಫಾರ್ಮೇಶನ್ ಆಗ್ತದೆ ಅಂತ. ಅದು ಹಸಿನೇ ಇರಬೇಕು, ಭೂಮಿ ಕೆಳಗಡೆ ಇದ್ರೆ ಮಾತ್ರ ಬಿಳಿ ಹುಳ ಬರೋದಿಲ್ಲ. ಮೊನ್ನೆ ಬಹಳಷ್ಟು ಬಂದಿದೆ. ನಾವು ತಕ್ಷಣ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಕೆಳಗೆ ಹಸಿ ಇದ್ರೆ ಮಾತ್ರ ಅದು ಹುಳ ಹುಟ್ಟುವುದಿಲ್ಲ. ಅದಕ್ಕೆ ಅದನ್ನ ಹಸಿ ಇರುವಂಗೆ ನೀವು ಏಪ್ರಿಲ್ ಮೇದಲ್ಲಿ ನೋಡ್ಕೋಬೇಕಂತ ಕೆಲವರು ಹೇಳುವಂತ ಪ್ರಯತ್ನ, ಅದು ನಿಜಾನೂ ಕೂಡ ಆಗಿದೆ. ಸೊ ಇನ್ನ ರೈತರು ಕಡಿಮೆ ಅಂದ್ರೆ ಈಗಿರುವಂತ 30 ಟನ್ನಿಂದ 60 ಟನ್ನಿಗೆ ಆಗೋಗ್ಬೇಕು, 60 ಅವರು 90ಕ್ಕೆ ಹೋಗ್ಬೇಕನ್ನೋದ್ರಲ್ಲಿ ನಾವು ಚಿಂತನೆ ಮಾಡಿದಾಗ ನಾವು ಹೆಚ್ಚು ಲಾಭದಾಯಕ ತರ್ತೀವಿ. ನಾವು ಈ ಕಡೆ ಒಂದ್ ಕಡೆ ಹೋರಾಟ ಮಾಡಿದ್ರೆ ಸರ್ಕಾರ ಜೊತೆಗೆ ಈ ಕಡೆ ನೀವು ರೈತರನ್ನು ತಯಾರಿ ಮಾಡಬೇಕು. 30 ಯಾಕೆ ಬೆಳೀತಾ ಇದ್ರೆ ನಿಮ್ಮ ಪಕ್ಕದವನು 60 ಬೆಳೀತಿದ್ದಾನೆ ಅನ್ನುವಂತ ನೀವು ಒಂದು ತರಬೇತಿ ಅಥವಾ ಅವರಿಗೆ ಜ್ಞಾನ ಕೊಡುವಂತ ಪ್ರಯತ್ನ ಆಗ್ಬೇಕು. ಅಂದಾಗ ಮಾತ್ರ ಆಗ್ತೈತೆ. ನಾವೆಲ್ಲ ಬಹುಶಃ 1 ಎಕರೆಗೆ 3 ಟನ್ ಕಬ್ಬನ್ನ ನಾವು ನೆಡ್ತೀವಿ. ಆದರೆ ಸೈಂಟಿಫಿಕಲ್ ಹೋದ್ರೆ ನಾವು 1200 kgಯಲ್ಲೇ ಮಾಡ್ಬೋದು. ಬರೀ ಕಣ್ಣಿಂದ ಹಚ್ಚಿದ್ರೆ ಅದನ್ನ ರೈತರು ಯಾರು ಕೂಡ ಮುಂದೆ ಬರೋಲ್ಲ. ಬರೀ 1200 kg ಅದನ್ನ ಕಬ್ಬು ನಾವು ಉಪಯೋಗ ಮಾಡ್ಕೋಬಹುದು. ಬರೀ ಕಣ್ಣು ಮಾತ್ರ ತೆಗೆದು ಅದನ್ನ ಮಾಡಿದ್ರೆ ಬರೀ 1200 kgಯಲ್ಲಿ ಒಂದು 6 ಕ್ವಿಂಟಲ್ನಾಗೋದ್ರ ಮ್ಯಾಕ್ಸಿಮಮ್ 1200 ಕ್ವಿಂಟಲ್ ಅದ್ ನಾ ಕೇಳಿದ್ದಾರೆ. 600 kgಯಿಂದ ಅಷ್ಟ್ರಾಗ ಹಚ್ಚಬಹುದು. ಅಂದ್ರೆ ನಿಮಗೆ 3 ಕ್ವಿಂಟಲ್ಗೆ 3,000 ರೂಪಾಯಿಗೆ ತಂದಾಗ 10,000 ರೂಪಾಯಿ ಅಲ್ಲೇ ಹೋಗ್ತದೆ ನಿಮ್ದು. ಸೊ 1 ಕ್ವಿಂಟಲ್ನಲ್ಲಿ ಅಂದ್ರೆ 2,000 ರೂಪಾಯಿದಲ್ಲಿ ನೀವು 1 ಎಕರೆಗೆ ಕಬ್ಬನ್ನು ಬೆಳೆಯುವುದು. ಅದು ಕೂಡ ಅಷ್ಟೇ. ನಮ್ಮ ಹಿಂದೆ ಬೆಡಿಕಾಳ್ ದೇಸಾಯಿ ಅದನ್ನು ಪ್ರಯೋಗ ಮಾಡಿ ನಮ್ಗೆ ತೋರಿಸಿದ್ರು. ಬಹುಶಃ ಇವು ಕೂಡ ಅದರಲ್ಲಿ ಎಕ್ಸ್ಪರ್ಟ್ ಅವರು ಇದ್ದಾರೆ ಆರ್ಗ್ಯಾನಿಕ್ ನಲ್ಲಿ. ಸೊ ಇಂಥವು ಕೂಡ ಸರ್ಕಾರ, ಕಾರ್ಖಾನೆ ಅವರು ಜಂಟಿಯಾಗಿ ಮಾಡಿದ್ರೆ ಇದು ಹೆಚ್ಚು ಪರಿಣಾಮಕಾರಿ ಆಗತ್ತೆ. ಆ ನಿಟ್ಟಿನಲ್ಲಿ ಮಾಡಬೇಕು. ವಿಶೇಷವಾಗಿ ನಮ್ಮ ಕಾರ್ಖಾನೆಯಿಂದ ಬಹಳಷ್ಟು ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಅಥವಾ ಬೆಲ್ಲ ಕಾರ್ಯಕ್ರಮ ಪತ್ರ ಬರೆದಿದ್ದೆ ಎಲ್ಲ ಕಾರ್ಖಾನೆಯವರಿಗೆ. ಈಗ ಸ್ಟೈಪಂಡ್ ಮೊನ್ನೆ ಕರೆದಿದ್ವಿ ನಾವು 2 ಶುಗರ್ ಫ್ಯಾಕ್ಟ್ರಿಗೆ ಕರೆದಿದ್ದೀವಿ. ನಾವು ಸ್ಟೈಪಂಡ್ ಕೊಡ್ತೀವಿ ಅವರಿಗೆ ಸರ್ಕಾರ ಥರ. ಅವ್ರನ್ನ ತಯಾರಿ ಮಾಡಿ ನಾವು ಇಟ್ಕೋತೀವಿ ಬೇಕಾದ್ರೆ, ಇಲ್ಲಾಂದರೆ ಅವ್ರು ಹೊರಗಡೆ ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಅದು ವಿಶೇಷವಾಗಿ ನಾವು ಸ್ಥಳೀಯಕರ ತೊಗೋತೀವಿ ರೈತರ ಮಕ್ಕಳಿಗೆ, ಅವ್ರು ಕಲಿಸುವಂಥ ITI ಆದವರು, ಡಿಗ್ರಿ ಆದವ್ರಿಗೆ. ಸೊ ಎಲ್ಲ ಕಾರ್ಖಾನೆಯವರು ಆ ರೀತಿ ಮಾಡಿದ್ರೆ ಇನ್ನೊಂದು ಭಾಗವಾಗಿ ರೈತರಿಗೆ ಒಂದು ದೊಡ್ಡ ಅನುಕೂಲ ಆಗಿದೆ. ಸುಮಾರು ಇಲ್ಲಿವರೆಗೆ ನಾವು 10 ವರ್ಷಗಳಲ್ಲಿ 2,500 ಜನಕ್ಕೆ ಟ್ರೈನಿಂಗ್ ಕೊಟ್ಟು ಅವ್ರನ್ನು ಬೇರೆ ಬೇರೆ ಕಾರ್ಖಾನೆಯಲ್ಲಿ ಈಗ ಉನ್ನತ ಹುದ್ದೆಯಲ್ಲಿ ಕೂಡ, ಅದನ್ನು ಕೂಡ ನಮ್ಮ ಕಾರ್ಖಾನೆ ವಿಶೇಷ. ಮೊನ್ನೆ ಕೂಡ ಕರೆದಿದ್ದೀವಿ. ಸುಮಾರು ಸತೀಶ್ ಶುಗರ್ಗೆ 100 ಜನ ತಗೊಳ್ತಾ ಇದ್ದೀವಿ. ಬೆಳಗಾವಿ ಸಿಗಕ್ಕೆ 100 ಜನ ಟ್ರೈನಿಂಗ್
ಗಳನ್ನು ಸುಮಾರು 1 ವರ್ಷ 2 ವರ್ಷ ಟ್ರೈನಿಂಗ್ ಕೊಟ್ಟು ಬೇರೆ ಕಾರ್ಖಾನೆಗೆ ಕಳಿಸುವಂಥ ಕೊಟ್ಟು ಅವ್ರಿಗೆ ಪರ್ಯಾಯ ಉದ್ಯೋಗಾವಕಾಶಗಳನ್ನು ಕೂಡ ನಮ್ಮ ಕಾರ್ಖಾನೆಯಿಂದ ಮಾಡ್ತಾ ಇದ್ದೀವಿ. ಸೊ ಹಲವಾರು ಸಮಸ್ಯೆಗಳನ್ನು ತಾವು ವಿಶೇಷವಾಗಿ ಕಬ್ಬಿನ ಬಗ್ಗೆ ನಮ್ಮ ರೈತ ಸಂಘ ಅಧ್ಯಕ್ಷರು ಸುಭಾಷ್ ಅವರು ಕೊಟ್ಟಿದ್ದಾರೆ. ಭಾಳಷ್ಟು ಸ್ಟಡಿ ಮಾಡುವಂಥ ಟೆಕ್ನಿಕಲ್ ಪಾಯಿಂಟ್ ಕೂಡ ಇದೆ. ಇವನ್ನೆಲ್ಲ ಕಾರ್ಖಾನೆಯವರು, ಸರ್ಕಾರ, ರೈತ ಸಂಘ ಪ್ರತಿನಿಧಿಗಳು ಕೂಡಿ ಇದಕ್ಕೆ ಮಾಡಿದ್ರೆ ಖಂಡಿತವಾಗಿ ಇದು ಕಾರ್ಖಾನೆಗೆ ಲಾಭ ಆಗುತ್ತದೆ, ರೈತರಿಗೆ ಕೂಡ ಖಂಡಿತವಾಗಿ ಲಾಭವನ್ನು ಆಗುವಂಥ ಪ್ರಯತ್ನ ಆಗುತ್ತಾರೆ. ಸರ್ಕಾರಕ್ಕೆ ಆಗ್ತದ್ರೆ ಹೆಂಗೆ? ಇದನ್ನೆಲ್ಲ ಸ್ಟಡಿ ಮಾಡ್ಬೇಕ್ರಿ ಸರ್ಕಾರ, ಇದಕ್ಕೆ ಸ್ಟಡಿ ಮಾಡ್ಬೇಕ್ರಿ. ಅವ್ರು ಮಾಡಿದ್ರೆ ಇದು ಪರಿಹಾರ ಮಾಡಲಿಕ್ಕೆ ಸಾಧ್ಯತೆ. ಸುಮಾರು ಒಳ್ಳೆಯ ಪಾಯಿಂಟ್ಗಳನ್ನು ತಾವು ಕೊಟ್ಟಿದ್ರಿ. ಇದ್ರ ಬಗ್ಗೆ ಖಂಡಿತವಾಗಿ ನಾವು ಕೂಡ ಸ್ಟಡಿ ಮಾಡ್ತೀವಿ ಮತ್ತು ನಮ್ಮ ಸಕ್ಕರೆ ಸಚಿವರ ಗಮನಕ್ಕೆ ಕೂಡ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ. ನೀವು ಒಂದು ಪಾಯಿಂಟ್ ನಾವು ಕೂಡ ಭಾಳಸಿಂದ ಹೇಳ್ತೀವಿ, ಇದು ಯಾಕೆ ನಾವು 30% ಮಾತ್ರ ಜನರು ಕನ್ಸ್ಯೂಮ್ ಮಾಡ್ತಾರೆ, 70% ಎಲ್ಲ ದೊಡ್ಡ ಕಂಪ್ನಿಯವ್ರು ತೊಗೋತಾರೆ. ಅವ್ರ ರೇಟ್ ಮಾಡಬೇಕು, ನಮಗೆ ರೇಟ್ ಮಾಡಬೇಕಂತ ಸುಮಾರು ವರ್ಷಗಳಿಂದ ಇದು ಹೋರಾಟ ನಡೀತಾನೆ ಇದೆ. ನಿಮ್ಮ ಪಾಯಿಂಟ್ನಲ್ಲಿ 21ನೇ ಪಾಯಿಂಟ್ ಇದೆ ರೀ. ಆದ್ರೆ ಇನ್ನೂ ಮಟ್ಟ ಮಾಡಲಿಕ್ಕೆ ಯಾವ ಸರ್ಕಾರಕ್ಕೂ ಸಾಧ್ಯ ಆಗಿಲ್ಲ ಅವು, ಯಾಕಂದ್ರೆ ಅವ್ರು ಭಾಳ ಗಟ್ಟಿ ಲಾಬಿ ದೊಡ್ಡದಿದೆ. ಅದು ಅವ್ರ ರೇಟ್ ಜಾಸ್ತಿ ಮಾಡಲಿಕ್ಕೆ ಬಿಡೋಲ್ಲ. ನಾವು 35 ರೂಪಾಯಿ ಜನರಿಗೆ ಕೊಟ್ಟರೆ ಅವ್ರಿಗೆ 40-45 ರೂಪಾಯಿ ಕೊಟ್ಟರು ಕೂಡ ಅವ್ರಿಗೆ ವರ್ಕೌಟ್ ಆಗುತ್ತೆ. ಯಾಕಂದ್ರೆ ಅವರು ಚಾಕ್ಲೇಟ್ ಕಂಪ್ನಿ, ಐಸ್ ಕ್ರೀಮ್ ಕಂಪ್ನಿ, ಬೇಕ್ರಿ, ಅವ್ರಿಗೆ ಲಾಭ ಜಾಸ್ತಿ ಇರ್ತದೆ. ಅವರು ಕೂಡ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಿ ಇನ್ನೂ ಕಾರ್ಖಾನೆ ಕೂಡ ಹೆಚ್ಚು ಹೆಲ್ದಿ ಆಗ್ತೈತೆ, ರೈತರಿಗೆ ಇನ್ನೂ ಜನ ಜಾಸ್ತಿ ದುಡ್ಡನ್ನು ಕೊಡಬೇಕಾಗುತ್ತದೆ. ಸುಮಾರು ಒಳ್ಳೆಯ ಪಾಯಿಂಟ್ಗಳನ್ನು ತಾವು ನಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ರೆ ಇದ್ರ ಬಗ್ಗೆ ಗಮನ ಹರಿಸ್ತೀವಿ. ಇನ್ನೂ ಒಳ್ಳೊಳ್ಳೆ ನಿಮಗೆ ತರಬೇತಿ ಜ್ಞಾನ ಕೊಡಲಿಕ್ಕೆ ಸಾಕಷ್ಟು ವಿದ್ವಾಂಸರು ಇಲ್ಲಿ ಬಂದಿದ್ದಾರೆ. ಸೊ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ, ಮತ್ತಷ್ಟು ಹೆಚ್ಚು ನಮ್ಮ ಕಾರ್ಖಾನೆಗಳು ಈಗಾಗಲೇ ದೇಶದಲ್ಲಿ ಬೆಳಗಾವಿ ಜಿಲ್ಲೆ ಹೆಸರು ಮಾಡಿದೆ. ಇನ್ನೂ ಅದೇ ಜಾಗದಲ್ಲಿ ಹೆಚ್ಚು ಬೆಳೆದ್ರೆ ಇನ್ನೂ ಹೆಚ್ಚು ಕೃಷಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟು ಹೆಚ್ಚು ಕೃಷಿಗೆ ಮಾಡ್ತೀವಿ ಅಷ್ಟು ಲಾಭವನ್ನು ಕಾರ್ಖಾನೆಯವರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕಾರ್ಖಾನೆ ಲಾಭ ಆದರೆ ಖಂಡಿತವಾಗಿ ಆ ಥರ ಲಾಭ ರೈತರಿಗೆ ಅದು ಬಂದೇ ಬರುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿ, ಪ್ರತಿ ಮನೆಗೆ, ರೈತನ ಮನೆಗೆ ಈ ನ್ಯೂಸ್ ಫಸ್ಟ್ನ ಈ ಕಾರ್ಯಕ್ರಮ ಮುಟ್ಲಿ. ರವಿಕುಮಾರ್ ಅವರು ಭಾಳ ಆಸಕ್ತಿಯಿಂದ ಇಲ್ಲಿ ಬೆಳಗಾವಿಗೆ ಬಂದಿದ್ದಾರೆ. ಖಂಡಿತವಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಭಾಳಷ್ಟು ನಿಮ್ಮ ಚಿಂತನ ಮಂಥನ ರೈತರಿಗೆ ನೇರವಾಗಿ ಮುಟ್ಟುವ ಮೂಲಕ ಅವರ ಆರ್ಥಿಕವಾಗಿ ಪ್ರಗತಿ ಹೊಂದಲಿ. ಆ ಆರ್ಥಿಕತೆಯಿಂದ ಅವರ ಶೈಕ್ಷಣಿಕ, ಅವರ ಜೀವನ ಮಟ್ಟ ಸುಧಾರಣೆ ಆಗಲಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸೋ. ನಮಸ್ಕಾರ ಎಲ್ಲರಿಗೂ.